ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 8 ಚತುರ್ಭುಜಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 8.2ರಲ್ಲಿರ್ತಕ್ಕಂಥ ಎರಡನೇ ಪ್ರಶ್ನೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಈ ಎಲ್ಲ ಲೆಕ್ಕಗಳು ಇದು ಮಧ್ಯಬಿಂದು ಪ್ರಮೇಯದ ಮೇಲೆ ನಿಂತಿದ್ದಾವೆ ಅನ್ನೋದನ್ನು ನೀವು ನೆನಪಿನಲ್ಲಿಟ್ಕೊಳ್ರಿ. ಮಧ್ಯಬಿಂದು ಪ್ರಮೇಯವನ್ನು ಇನ್ನೊಂದು ಸಾರಿ ಓದ್ಬಿಡೋಣ. ನಾವು ಹಿಂದಿನ ವಿಡಿಯೋದಲ್ಲೂ ಕೂಡ ಮಧ್ಯಬಿಂದು ಪ್ರಮೇಯವನ್ನು ಓದಿದ್ವಿ. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಇಲ್ಲಿ ತ್ರಿಭುಜ ಇದೆ. ತ್ರಿಭುಜದಲ್ಲಿರ್ತಕ್ಕಂಥ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆ EF ಯು ಈ ಮೂರನೇ ಬಾಹು BCಗೆ ಸಮಾಂತರವಾಗಿರುತ್ತದೆ. ಸಮಾಂತರದ ಚಿಹ್ನೆ ಹಿಂಗೆ ಎರಡು ಗೆರೆ ಹಾಕ್ತಾರೆ, ಸಮಾಂತರವಾಗಿರುತ್ತದೆ. ಜೊತೆಗೆ ಈ ಒಂದು ರೇಖೆಗೆ ಅರ್ಧದಷ್ಟು ಇರ್ತದೆ. ಅರ್ಧ BCಗೆ EF ಅಂತಕ್ಕಂಥದ್ದು ಸಮ. ಇದು ಮಧ್ಯಬಿಂದು ಪ್ರಮೇಯ. ಇದು ನಿಮಗೆ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಈಗ ನಾವು ಲೆಕ್ಕವನ್ನು ಓದೋಣ. ABCD ಒಂದು ವಜ್ರಾಕೃತಿ. AB, BC, CD ಮತ್ತು DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ P, Q, R ಮತ್ತು S ಆಗಿವೆ. PQRS ಒಂದು ಆಯತ ಎಂದು ತೋರಿಸಿ. ಇಲ್ಲಿ ಚಿತ್ರ ಏನು ಕೊಟ್ಟಿಲ್ಲ, ನಾವು ಚಿತ್ರ ಹಾಕ್ಕೊಳ್ಳೋಣ. ಒಂದು ಚಿತ್ರ, ಇದು ವಜ್ರಾಕೃತಿ ABCD. ಇದರಲ್ಲಿ ABಯ ಮಧ್ಯಬಿಂದು P, ADಯ ಮಧ್ಯಬಿಂದು S, BCಯ ಮಧ್ಯಬಿಂದು Q, CDಯ ಮಧ್ಯಬಿಂದು R. ಇವನ್ನ ಸೇರಿಸ್ಬಿಟ್ಟು PQRS ಅಂತಕ್ಕಂಥ ಒಂದು ಚತುರ್ಭುಜ ಆಯತ ಅಂತಂದೇಳಿ ತೋರಿಸ್ರಿ. ಆಯತ ಅಂದರೆ ನಾವು ಮೊದಲೇ ಬಾಹುಗಳು ಸಮ ಹಾಗೂ ಸಮಾಂತರ ಅಂತ ತೋರಿಸ್ಬೇಕು. ಜೊತೆಗೆ ಕೋನಗಳು 90 ಡಿಗ್ರಿ ಅಂತಂದೇಳಿ ತೋರಿಸ್ಬೇಕು. ಈಗ ನಾವು ಬಾಹುಗಳು ಸಮ ಹಾಗೂ ಸಮಾಂತರ ಅಂತಂದೇಳಿ ತೋರಿಸೋಣ. ಇಲ್ಲಿ ಮಧ್ಯಬಿಂದು ಪ್ರಮೇಯನೇ ಇಲ್ಲಿ ಮುಖ್ಯವಾಗುತ್ತೆ. ನೋಡ್ರಿ, ಇಲ್ಲಿ ಕರ್ಣಗಳನ್ನು ಹೇಳ್ಕೊಳ ರಚನೆ. ನಾವು ಹೊಸದಾಗಿ ರಚನೆ ಏನು ಮಾಡ್ಕೋಬೇಕು, ಕರ್ಣ AC ಮತ್ತು BD ಕರ್ಣಗಳನ್ನು ಎಳೀರಿ. ಇಲ್ಲಿ ಡಾಟ್ 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 ನಾವು ಏನು ಹೇಳಿದ್ವಿ ಅವೇ ಕರ್ಣಗಳು. ಅವು ಕರ್ಣಗಳನ್ನು ಹೇಳ್ಕೊಳ್ಳೋಣ. ಈಗ ತ್ರಿಭುಜ ABCಯನ್ನು ತಗೊಳ್ಳೋಣ. ತ್ರಿಭುಜ ABC. ಈ ABC ತ್ರಿಭುಜದಲ್ಲಿ P ಮತ್ತು Qಗಳು AB ಮತ್ತು BCಗಳ ಮಧ್ಯಬಿಂದುಗಳು. ಈ P ಮತ್ತು Q ಮಧ್ಯಬಿಂದುಗಳು. ಹಾಗಾಗಿ ಈ PQ ಅನ್ನೋ ರೇಖೆ AC ರೇಖೆಗೆ ಸಮಾಂತರವಾಗಿದೆ. ಮತ್ತು PQ ಅಂತಕ್ಕಂಥದ್ದು ಅರ್ಧ ACಗೆ ಸಮ. ಇದು ಮಧ್ಯಬಿಂದು ಪ್ರಮೇಯ. ಈಗಾಗಲೇ ಮಧ್ಯಬಿಂದು ಪ್ರಮೇಯ ಓದಿದ್ವಿ, ಅದು ನೀವು ನೆನ್ಪಿಟ್ಕೊಳ್ಬೇಕು ಮಧ್ಯಬಿಂದು ಪ್ರಮೇಯದ ಪ್ರಕಾರ. ನೆಕ್ಸ್ಟ್ ಅದೇ ರೀತಿ ತ್ರಿಭುಜ ADCಯಲ್ಲಿ ಮಧ್ಯಬಿಂದು ಪ್ರಮೇಯದ ಪ್ರಕಾರ SR ಅಂತಕ್ಕಂಥದ್ದು ACಗೆ ಸಮಾಂತರ. ಸಮ ಅಲ್ಲ, ಸಮಾಂತರ. SR ಅಂತಕ್ಕಂಥದ್ದು ಅರ್ಧ ACಗೆ ಸಮ. ಇದು ಮಧ್ಯಬಿಂದು ಪ್ರಮೇಯದ ಪ್ರಕಾರ. ಇದು ಎರಡನೇ ಹೇಳಿಕೆ. ಇದು ಒಂದನೇ ಹೇಳಿಕೆ, ಎರಡನೇ ಹೇಳಿಕೆಗಳನ್ನು ನೋಡಿದಾಗ PQ ACಗೆ ಸಮಾಂತರವಾಗಿದೆ, SR ACಗೆ ಸಮಾಂತರವಾಗಿದೆ. ಒಂದನೇ ಲೆಕ್ಕದಲ್ಲಿ ನಾವು ಮಾಡಿದ್ವಲ್ಲ ಸೇಮ್ ಅದೇ ರೀತಿ PQ SRಗೆ ಸಮ ಆಗಿದೆ. ಇವೆರಡೂ ಹೇಳಿಕೆಗಳ ಪ್ರಕಾರ ಇದು ಎರಡೂ ACಗೆ ಸಮಾಂತರವಾಗಿರೋದ್ರಿಂದ ಇವೆರಡೂ ಪರಸ್ಪರ ಸಮಾಂತರವಾಗಿರುತ್ತದೆ. ಅದ್ರ ಜೊತೆಗೆ ಇವೆರಡೂ ಕೂಡ ಅರ್ಧ ACಗೆ ಸಮವಾಗಿರೋದ್ರಿಂದ ಇವು ಪರಸ್ಪರ ಸಮವಾಗಿರ್ತದೆ. PQ = SR. ಹಾಗಾಗಿ ಈ ಒಂದು ಚತುರ್ಭುಜವನ್ನು PQRS ಚತುರ್ಭುಜವನ್ನು ನಾವು ಎರಡು ಬಾಹುಗಳು ಸಮ ಹಾಗೂ ಸಮಾಂತರ ಅಂತ ಸಾಧಿಸಿದ್ವಿ. ಅದೇ ರೀತಿ ಇನ್ನೂ ಎರಡು ಬಾಹುಗಳು ಸಮ ಹಾಗೂ ಸಮಾಂತರ ಇರೋದ್ರಿಂದ PQRS ಒಂದು ಸಮಾಂತರ ಚತುರ್ಭುಜ ಅಂತ ಸಾಧಿಸಿದ್ವಿ. ಇಲ್ಲಿ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರ ಆದವು. ನಾವು ಏನು ತೋರಿಸ್ಬೇಕು, ಈ ಒಂದು ಕೋನಗಳು 90 ಡಿಗ್ರಿ ಅಂತಂದೇಳಿ ತೋರಿಸ್ಬೇಕು. ನಾವು ಎಲ್ಲವೂ 90 ಡಿಗ್ರಿ ಆದರೆ ಅದು ಆಯತ ಅಂತ ಆಗುತ್ತೆ. ಈಗ ABCD ಅಂತಕ್ಕಂಥದ್ದು ವಜ್ರಾಕೃತಿ ಅಂತ ಅವ್ರು ಕೊಟ್ಟಿದ್ದಾರೆ. ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತವೆ. ಅಂದರೆ ಇಲ್ಲಿ AC ಕರ್ಣವು BD ಕರ್ಣವನ್ನು ಏನೋ ಇಲ್ಲಿ ಛೇದಿಸಿದೆ 0. ಇಲ್ಲಿ 90 ಡಿಗ್ರಿ ಏರ್ಪಟ್ಟಿರ್ತವೆ. ಇವೆಲ್ಲವೂ ಲಂಬಕೋನಗಳಾಗಿರ್ತವೆ. ಇವೆಲ್ಲವೂ ನಾವು ಏನನ್ನು ಸಾಧಿಸಿದ್ವಿ ಮೊದಲೇ, ಈ PQ ಅಂತಕ್ಕಂಥದ್ದು ACಗೆ ಸಮಾಂತರ ಅಂತ ಸಾಧಿಸಿದ್ವಿ. ನಮಗೆ ಇವೆಷ್ಟೇ ತಗೊಳ್ಳೋಣ. ಈಗ ಇಲ್ಲಿರ್ತಕ್ಕಂಥ ಪಾಯಿಂಟನ್ನು M ಅಂತ ಕೊಟ್ಟೋಣ, ಇಲ್ಲಿರ್ತಕ್ಕಂಥ ಪಾಯಿಂಟನ್ನು L ಅಂತ ಕೊಟ್ಟೋಣ. ಈಗ PQ ACಗೆ ಸಮಾಂತರ ಆದಮೇಲೆ PM ಕೂಡ ಈ ಸಣ್ಣ ಗೆರೆಗಳು, ಈ ದೊಡ್ಡ ಗೆರೆಯಲ್ಲಿರ್ತಕ್ಕಂಥ PM, ಈ ದೊಡ್ಡ ಗೆರೆಯಲ್ಲಿರ್ತಕ್ಕಂಥ OL ಇದಕ್ಕೆ ಸಮಾಂತರವಾಗಿರುತ್ತದೆ. PM
ಒ ಎಲ್ಗೆ ಸಮಾಂತರ. ಅದೇ ರೀತಿ ಪಿ ಎಸ್ಸು ಬಿ ಡಿಗೆ ಸಮಾಂತರ. ಇದು ಮಧ್ಯಬಿಂದು ಪ್ರಮೇಯದ ಪ್ರಕಾರ ಎ ಬಿ ಡಿ ತ್ರಿಭುಜ ತಗೊಂಡ್ರೆ ಪಿ ಎಸ್ಸು ಬಿ ಡಿಗೆ ಸಮಾಂತರ. ಅದೇ ರೀತಿ ಈ ಪಿ ಎಸ್ನಲ್ಲಿರ್ತಕ್ಕಂಥ ಸಣ್ಣಗೆರೆ ಪಿ ಎಲ್ ಇದು ಬಿ ಡಿಯಲ್ಲಿರ್ತಕ್ಕಂಥ ಸಣ್ಣಗೆರೆ ಎಮ್ ಒಗೆ ಸಮ ಅಥವಾ ಒ ಎಮ್ಗೆ ಸಮಾಂತರವಾಗಿರುತ್ತದೆ. ಹಾಗಾಗಿ ಇವೆಲ್ಲ ಇದರಲ್ಲಿ ಈ ಸಣ್ಣ ಒಂದು ಚತುರ್ಭುಜದಲ್ಲಿ ಪಿ ಎಮ್ ಒ ಎಲ್ಗೆ ಸಮಾಂತರ, ಒ ಎಮ್ಗೆ ಪಿ ಎಲ್ ಸಮಾಂತರವಾಗಿರೋದ್ರಿಂದ ಈ ಸಣ್ಣ ಒಂದು ಚತುರ್ಭುಜ ಎಮ್ ಪಿ ಎಲ್ ಒ ಅಂತಕ್ಕಂಥದ್ದು ಸಮಾಂತರ ಚತುರ್ಭುಜವಾಗಿದೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮವಾಗಿರ್ತವೆ. ಇಲ್ಲಿ ಇದು ಈಗಾಗಲೇ 90 ಡಿಗ್ರಿ ಅಂತ ಹೇಳಿದ್ವಿ. ಇದು 90 ಡಿಗ್ರಿ. ಇದರ ಅಭಿಮುಖ ಕೋನ ಇದು ಪಿ ಕೂಡ 90 ಡಿಗ್ರಿ. ಹಾಗಾಗಿ ಕೋನ ಒ ಕೋನ ಪಿ 90 ಡಿಗ್ರಿ. ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಇಲ್ಲಿ ಪಿ ಅಂತಕ್ಕಂಥದ್ದು 90 ಡಿಗ್ರಿ ಆದಮೇಲೆ ಈ ಮೊದಲೇ ಈ ಪಿ ಕ್ಯೂ ಆರ್ ಎಸ್ ಅಂತಂದೇಳಿ ಸಮಾಂತರ ಚತುರ್ಭುಜ ಅಂತ ಸಾಧಿಸಿದ್ವಿ. ಇದರ ಮುಂದಿನ ಒಂದು ಬಾಹು ಅಂದರೆ ಅಪೋಸಿಟ್ ಅಭಿಮುಖ ಕೋನನೂ ಕೂಡ 90 ಡಿಗ್ರಿ ಆಗಿರುತ್ತೆ. ಇಲ್ಲಿ 90 ಡಿಗ್ರಿ ಅಂದರೆ ಇಲ್ಲೂ ಕೂಡ 90 ಡಿಗ್ರಿ. ಇವು 90 ಡಿಗ್ರಿ ಆದಮೇಲೆ ಇವು ಸಮ ಹಾಗೂ ಸಮಾಂತರ ಆಗಿರೋದ್ರಿಂದ ಇವು ಕೂಡ 90 ಡಿಗ್ರಿ ಆಗಿರ್ತವೆ. ಹಾಗಾಗಿ ಕೋನ ಪಿ 90 ಡಿಗ್ರಿ ಇರೋದ್ರಿಂದ ಆರ್ ಕೋನವು 90 ಡಿಗ್ರಿ, ಎಸ್ ಕೋನವು 90 ಡಿಗ್ರಿ, ಕ್ಯೂ ಕೋನವು 90 ಡಿಗ್ರಿ. ಹಾಗಾಗಿ ಪಿ ಕ್ಯೂ ಆರ್ ಎಸ್ ಒಂದು ಆಯತವಾಗಿದೆ ಅಂತ ನಾವು ಸಾಧಿಸ್ಬೋದು.